ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ರೆಹಮಾನ್ ಹಾಸನ್. ಮನ್ರೇಗಾ ವರ್ಸಸ್ ಜಿ ರಾಮ್ಜಿ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು, ವಿವಾದಗಳು ಕೂಡ ಸೃಷ್ಟಿ ಆಗ್ತಾ ಇವೆ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಈಗ ಆ ಯೋಜನೆ, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು, ಈ ಯೋಜನೆಯನ್ನು ಹೈಜಾಕ್ ಮಾಡಿ ಕೆಲವೊಂದಷ್ಟು ಚೇಂಜಸ್ ಅನ್ನ ಮಾಡ್ತಾ ಇದೆ, ಹೆಸರನ್ನು ಕೂಡ ಬದಲಾಯಿಸಿಬಿಟ್ಟಿದೆ ಅಂತೇಳಿ ಕಾಂಗ್ರೆಸ್ ವಿರೋಧ ಮಾಡ್ತಲೇ ಬರ್ತಾ ಇದೆ. ರಾಷ್ಟ್ರವ್ಯಾಪಿ ಹೋರಾಟಕ್ಕೆ ಈಗಾಗಲೇ ಕರೆ ಕೊಟ್ಟಿದೆ. ಜೊತೆಗೆ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ವಿಶೇಷ ಅಧಿವೇಶನವನ್ನ ಕರೆದ್ರು. ಆ ಅಧಿವೇಶನದಲ್ಲಿ ಇದೇ ವಿಚಾರ ಅಂದ್ರೆ ಈ ಮನ್ರೇಗಾ ವರ್ಸಸ್ ಜಿ ರಾಮ್ಜಿಯಲ್ಲಿರುವಂತಹ ಕೆಲವೊಂದಷ್ಟು ಪಾಯಿಂಟ್ಸು, ಕೇಂದ್ರ ಸರ್ಕಾರ ಇಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು, ಕೆಲವೊಂದಷ್ಟು ಅಂಶಗಳನ್ನು ಕೈ ಬಿಟ್ಟಿದೆ. ಇದರಿಂದಾಗಿ ರಾಜ್ಯ ಸರ್ಕಾರದ ಮೇಲೆ ಹೊರೆ ಆಗುತ್ತೆ ಅಥವಾ ಉದ್ಯೋಗ ಸಿಗೋದಿಲ್ಲ ಅನ್ನುವಂಥ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಏನು ಭಾಷಣದಲ್ಲಿ ಹಾಕಿತ್ತು, ಈ ಪಾಯಿಂಟ್ಸನ್ನು ನಾನು ಹೇಳೋದಿಲ್ಲ ಅಂಥೇಳಿ ರಾಜ್ಯಪಾಲರು ಕೂಡ ಇದಕ್ಕೆ ತಡೆಯನ್ನು ಒಡ್ಡಿದ್ರು. ಇದನ್ನು ಚೇಂಜ್ ಮಾಡಿ ಅಂತ ಹೇಳಿದ್ರು. ಅದನ್ನು ಚೇಂಜ್ ಮಾಡಲಿಲ್ಲ ರಾಜ್ಯ ಸರ್ಕಾರ. ಕೊನೆಗೆ ಇವತ್ತು ಅಧಿವೇಶನ ಸ್ಟಾರ್ಟ್ ಆಯಿತು. ಭಾಷಣ ಮಾಡಬೇಕಾಗಿದ್ದಂತಹ ರಾಜ್ಯಪಾಲರು ಬರೀ 2 ಲೈನನ್ನು ಹೇಳಿ ಕೊನೆಗೆ ಹೊರಟೋದ್ರು. ಇದು ತುಂಬಾನೇ ದೊಡ್ಡ ಒಂದು ವಿವಾದ, ಜೊತೆಗೆ ಸಾಂವಿಧಾನಿಕ ಬಿಕ್ಕಟ್ಟು ಏನಾದರೂ ಎದುರಾಗುತ್ತಾ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ಆರಂಭವಾಗ್ತಾ ಇವೆ. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆ ಆಗ್ತಾ ಇರುವಂತಹ ಈ ವಿಚಾರ ಏನಿದೆ, ಮನ್ರೇಗಾ ವರ್ಸಸ್ ಜಿ ರಾಮ್ಜಿ, ಹಾಗಾದ್ರೆ ಏನಿದೆ ಡಿಫರೆನ್ಸಸ್ ಅನ್ನುವಂಥದ್ದನ್ನ ಇವತ್ತು ನಾವು ಬಹಳ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಈಗ ಮನ್ರೇಗಾ ಅಂತ ನಾವೇನು ಹೇಳ್ತೀವಿ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಸೊ ಇದು UPA ಸರ್ಕಾರ ತಂದಂತಹ ಅವರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿತ್ತು. ಅವ್ರು ಹೇಳೋದು ಮನ್ರೇಗಾದಲ್ಲಿ ವಾರ್ಷಿಕ 100 ದಿನಗಳ ಉದ್ಯೋಗ ಖಾತ್ರಿ ಇರುತ್ತೆ. ಅಂದ್ರೆ ಗ್ರಾಮೀಣ ಭಾಗದಲ್ಲಿರುವಂತಹ ಜನರಿಗೆ ಅಟ್ಲೀಸ್ಟ್ 100 ದಿನಗಳು ಅವರಿಗೆ ಕೆಲಸ ಕೊಡಬೇಕು, ಅದ್ರ ತಕ್ಕನಾಗೆ ಅವರಿಗೆ ವೇತನ ಸಿಗಬೇಕು. ಅಂದರೆ ಅಟ್ಲೀಸ್ಟ್ ಅವರ ಒಂದು ಜೀವನದಲ್ಲಿ 100 ದಿನ ಸೆಕ್ಯೂರ್ ಮಾಡ್ದಂಗೆ ಆಗುತ್ತೆ, ಫಿನಾನ್ಷಿಯಲಿ ಅವರು ಕೂಡ ಸೆಕ್ಯೂರ್ ಆಗ್ತಾರೆ ಅನ್ನುವಂಥದ್ದನ್ನೇ ಈ ಮನ್ರೇಗಾ ಯೋಜನೆಯನ್ನು ತಂದಿದ್ದು. ಆ ಉದ್ದೇಶ ಕೂಡ ಅದೇ ಆಗಿತ್ತು. ಸೊ ಇದನ್ನೇ ಸ್ವಲ್ಪ ಬದಲು ಮಾಡಿ ಈಗ ಜಿ ರಾಮ್ಜಿ ಅಂತ ಹೇಳಿ ಮಾಡಿದ್ದಾರೆ. ಆ ಜಿ ರಾಮ್ಜಿಲಿ ಮನ್ರೇಗಾ ಅಂದರೆ ಮಹಾತ್ಮ ಗಾಂಧಿ ಹೆಸರೇನಿತ್ತು ಅದನ್ನು ತೆಗೆದು ವಿಕಸಿತ್ ಭಾರತ್ ಅನ್ನುವಂಥದ್ದನ್ನು ಇಟ್ಟು, ಜೊತೆಗೆ ಈ ಒಂದು ಗ್ಯಾರಂಟಿ ರೋಜ್ಗಾರ್ ಮತ್ತು ಆಜೀವಿಕ್ ಮಿಷನ್ ಗ್ರಾಮೀಣ್ ಅನ್ನುವಂಥದ್ದನ್ನು ಏನು ತಂದಿದ್ದಾರೆ, ಇದು ಸ್ವಲ್ಪ ವಿವಾದಕ್ಕೆ ಎಡೆ ಮಾಡಿಕೊಡ್ತಿದೆ. ಬರೀ ಹೆಸರು ಮಾತ್ರ ಅಲ್ಲ ನೋಡಿ, ಈಗ 100 ದಿನ ಇದ್ದಿದ್ದು ಒಂದಷ್ಟು ಪಾಸಿಟಿವ್ಸನ್ನು ನೋಡಿದ್ರೆ 125 ದಿನಕ್ಕೆ ಏರಿಕೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಮನ್ರೇಗಾದಲ್ಲಿ ಏನು 100 ದಿನ ಉದ್ಯೋಗ ಖಾತ್ರಿ ಇತ್ತು ಅದನ್ನು ಏರಿಸಿ 125 ದಿನಗಳ ಕಾಲ ನಿಮಗೆ ಕೆಲಸ ಸಿಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದು ಒಂದು ಪಾಸಿಟಿವ್ ನಾವು ಗಮನಿಸಿದ್ರೆ ಮನ್ರೇಗಾ ವರ್ಸಸ್ ಜಿ ರಾಮ್ಜಿಯಲ್ಲಿ. ಇನ್ನು ಮನ್ರೇಗಾದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಪಾಲಿದ್ದಿದ್ದು 90:10 ಅಂತ ಹೇಳಿದ್ರೆ 90% ಅದಕ್ಕೆ ಕೂಲಿ ಏನು ಕೊಡಬೇಕಿತ್ತು, ಅದರ ಒಂದು ಹಣಕಾಸು ಏನು ವೆಚ್ಚ ಆಗ್ತಾ ಇತ್ತು ಅದನ್ನು ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು. 90% ಅಂದರೆ 100 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ 90 ರೂಪಾಯಿನ ಕೇಂದ್ರ ಸರ್ಕಾರನೇ ಕೊಡ್ತಾ ಇತ್ತು. ಬರೀ 10 ರೂಪಾಯಿ ಮಾತ್ರ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು. ಆದರೆ ವಿವಾದ ಎದ್ದಿರುವಂಥದ್ದು, ಬಹಳ ಮುಖ್ಯವಾಗಿ ವಿರೋಧ ಮಾಡ್ತಾ ಇರುವಂಥದ್ದು ಇದೇ ಪಾಯಿಂಟ್ ಮೇಲೆ. ಯಾಕಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುಪಾತ ಏನಾಗಿದೆ ಅಲ್ಲ, ಈಗ 60-40 ಆಗಿದೆ. ಅಂದರೆ ಈಗ ನಾವೇನು ಮನ್ರೇಗಾದಲ್ಲಿ ನೋಡ್ತಾ ಇದ್ವಿ 90-10 ಇದ್ದಿದ್ದು, ಅದು ಈಗ 60-40 ಆಗಿದೆ. ಅಂದರೆ 100 ರೂಪಾಯಿ ಅಂತ ನಾನು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. 100 ರೂಪಾಯಿ ನಾವು ಉದ್ಯೋಗ ಖಾತ್ರಿಯಲ್ಲಿ ಅವರಿಗೆ ಕೊಡ್ತಾ ಇದ್ದೀವಿ ಹಣ ಅನ್ನುವಂಥದ್ದಿದ್ರೆ ಅದರಲ್ಲಿ 60 ರೂಪಾಯಿ ಮಾತ್ರ ಕೇಂದ್ರ ಸರ್ಕಾರ ಕೊಡುತ್ತೆ. ಇನ್ನು ಹೆಚ್ಚುವರಿ 40 ರೂಪಾಯಿಯನ್ನು ಇವ್ರು ಕೊಡಬೇಕಾಗತ್ತೆ. ಇದು ಹೆಚ್ಚುವರಿ ಬರ್ಡನ್ ನಮಗೆ. ಕೆಲವೊಂದಷ್ಟು ಬಡ ರಾಜ್ಯಗಳಿವೆ, ಅವುಗಳು ಹೇಗೆ ಇದನ್ನು ನಿಭಾಯಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಜೊತೆಗೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರೋದು, ನಮಗೆ ಕೊಡಬೇಕಾಗಿರೋದನ್ನೇ ಸರಿಯಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ, ನಮ್ಮ ಪಾಲನ್ನು ಟ್ಯಾಕ್ಸ್ನಲ್ಲಿ ನಾವೇನು ಕೊಡ್ತೀವಿ ಆ GST ಎಲ್ಲವೂ ಕೂಡ, ಅದರಲ್ಲಿ ಇದು ಕೂಡ ಹೆಚ್ಚುವರಿ ಹೊರೆ ಆಗ್ತಾ ಇದ್ದಾರೆ. ನಮಗೆ ಈ ಹೊರೆ ಹೇಗೆ ನಾವು ಭರಿಸೋದು ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಕೂಡ ಹೇಳ್ತಾ ಇದೆ. ಜೊತೆಗೆ ನೋಡಿ, ಮನ್ರೇಗಾ ಯೋಜನೆಯಡಿ ಜಾಬ್ ಕಾರ್ಡ್ ಅನ್ನ ಕಡ್ಡಾಯ ಮಾಡಿದ್ರು. ಈ ಜಾಬ್ ಕಾರ್ಡ್ ಅನ್ನುವಂಥದ್ದು ಯಾರ ಹತ್ರ ಇರುತ್ತೋ ಅವ್ರು ಮಾತ್ರ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಳಗಾಗ್ತಾರೆ. ಅವರಿಗೆ 100 ದಿನಗಳು ಕೆಲಸ ಕೊಡ್ತೀವಿ ಅಂತ ಮನ್ರೇಗಾ ಹೇಳಿತ್ತು. ಈಗ ಆ ಜಾಬ್ ಕಾರ್ಡ್ನ ಒಂದು ಅತ್ಯಾಧುನಿಕ ಭದ್ರತಾ ವೈಶಿಷ್ಟ್ಯಗಳಿರುವಂತಹ ಉದ್ಯೋಗ ಖಾತ್ರಿ ಕಾರ್ಡ್ ಅನ್ನೋದನ್ನ ಮಾಡಿದ್ದಾರೆ. ಸ್ವಲ್ಪ ಅಪ್ಗ್ರೇಡ್ ಮಾಡಿದರೆ. ಅಫ್ಕೋರ್ಸ್ ಇದನ್ನು ಒಪ್ಕೋಬೇಕು. ಬರೀ ಆ ಜಾಬ್ ಕಾರ್ಡ್ ಅನ್ನುವಂಥದ್ದಲ್ಲ, ಅದರಲ್ಲಿ ಇನ್ನೊಂದಷ್ಟು ಟೆಕ್ನಾಲಜಿಯನ್ನು ಬಳಸಿ ಅದನ್ನೆಲ್ಲವನ್ನು ಕೂಡ ನಾವು ಸ್ವಲ್ಪ ಹೆಚ್ಚು ಅಪ್ಗ್ರೇಡ್ ಮಾಡಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಇರುವಂತಹ ವಿವಾದ ಅಂತ ಹೇಳಿದ್ರೆ ನೋಡಿ, ಜಾಬ್ ಕಾರ್ಡ್ಗಳ ಅವಧಿ ಇದ್ದಿದ್ದು 5 ವರ್ಷ. ಅಂದರೆ 5 ವರ್ಷಕ್ಕೆ ಒಂದ್ಸರಿ ಜಾಬ್ ಕಾರ್ಡನ್ನು ಮಾಡ್ತಾ ಇದ್ರು, ಅದನ್ನು ಮತ್ತೆ ರಿನ್ಯೂ ಮಾಡಬೇಕಾಗಿತ್ತು. ಇದು ಮನ್ರೇಗಾದಲ್ಲಿ. ಆದರೆ ಅದೇ ನೀವೀಗ ಜಿ ರಾಮ್ಜಿ ಯೋಜನೆಯಲ್ಲಿ ತಂದಿರುವಂತಹ ಒಂದು ಬದಲಾವಣೆ ನಾವು ಗಮನಿಸಿದ್ರೆ 5 ವರ್ಷದಿಂದ 3 ವರ್ಷಕ್ಕೆ ಇಳಿಸಿದ್ದಾರೆ. ಅಂದರೆ 5 ವರ್ಷ ಒಬ್ಬ ಕಾರ್ಡ್ ಮಾಡಿಕೊಂಡ್ರೆ 5 ವರ್ಷಗಳ ಕಾಲ ಆತ 100 ದಿನ ಕೆಲಸ ಮಾಡ್ಬೋದಾಗಿತ್ತು ಮನ್ರೇಗಾದಲ್ಲಿ. ಆದರೆ ಈಗ ಅದು 3 ವರ್ಷ ಮಾತ್ರ. 3 ವರ್ಷಕ್ಕೆ ಒಂದ್ಸತಿ ಅದನ್ನು ಮತ್ತೆ ನೀವು ಚೇಂಜ್ ಮಾಡಬೇಕು ಅಥವಾ ಅದನ್ನು ಹೋಗಿ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ, ಮತ್ತೊಂದು ಸತಿ ರಿನ್ಯೂ ಮಾಡಿಸ್ಬೇಕಾಗತ್ತೆ. ಸೊ ಇದು ಕೂಡ ಈಗ ಒನ್ ಆಫ್ ದ ಪಾಯಿಂಟ್ ವಿವಾದ ಆಗೋದಕ್ಕೆ. ಮತ್ತೊಂದು ನೋಡಿ, ನಿರುದ್ಯೋಗ ಭತ್ಯೆ ಕೇಂದ್ರ ಮತ್ತು ರಾಜ್ಯದ ಪಾಲು ಇತ್ತು. ಅಂದರೆ ಒಂದು ವೇಳೆ ಈ 100 ದಿನ ನೀವು ಕೆಲಸ ಕೊಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಆಗ ಅದರ ಪರಿಹಾರವನ್ನು ಕೂಡ ಕೊಡಬೇಕು. ಜೊತೆಗೆ ಈ ನಿರುದ್ಯೋಗ ಭತ್ಯೆ ಅನ್ನುವಂಥದ್ದನ್ನ ಕೂಡ ಕೊಡಬೇಕು. ಆ ಭತ್ಯೆ ಕೂಡ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ಎರಡೂ ಕೂಡ
ಕೊಡಬೇಕಾಗತ್ತೆ ಅನ್ನೋದು ಮನ್ರೇಗಾದಲ್ಲಿತ್ತು. ಆದರೆ ಈಗ ಅದನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಚೇಂಜ್ ಮಾಡಿ ರಾಜ್ಯ ಸರ್ಕಾರನೇ ಉದ್ಯೋಗಾಕಾಂಕ್ಷಿಗಳಿಗೆ ನಿರುದ್ಯೋಗ ಏನಾದರೂ ಬಂದರೆ ಅದರ ನಿರುದ್ಯೋಗದ ಭತ್ಯೆ ಕೂಡ ಕೊಡಬೇಕು. ಅಕಸ್ಮಾತ್ ಅವರಿಗೆ ಮತ್ತೆ ಕೆಲಸನೇ ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದರ ಪರಿಹಾರವನ್ನು ಕೂಡ ರಾಜ್ಯ ಸರ್ಕಾರಗಳೇ ಕೊಡಬೇಕಾಗತ್ತೆ ಅನ್ನುವಂಥದ್ದನ್ನು ಜಿ ಯೋಜನೆಯಲ್ಲಿ ಮಾಡಿದ್ದಾರೆ. ಇದು ಕೂಡ ಒನ್ ಆಫ್ ದ ಪಾಯಿಂಟ್ ಇಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿರುವಂಥದ್ದು. ಜೊತೆಗೆ ವರ್ಷದಲ್ಲಿ 100 ದಿನವೂ ಕೂಡ ಕಾಮಗಾರಿ ನಡೀತಾ ಇತ್ತು. ಅದಕ್ಕೆ ಒಂದು ಆದ್ಯತೆಯನ್ನು ಕೊಡಲಾಗಿತ್ತು. ಅಂದರೆ ಅಟ್ಲೀಸ್ಟ್ ಆ 100 ದಿನಗಳ ಕೆಲಸ ಅಂದರೆ ನಿಮಗೆ ಈಗ ಒಂದ್ಸತಿ ಮನ್ರೇಗಾ ಅಡಿಯಲ್ಲಿ ಯಾವುದೋ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಕೆಲಸ ಸಿಕ್ತು ಅಥವಾ ಇನ್ನೇನೋ ಒಂದು ಕೆಲಸ ಸಿಕ್ತು ಅಂದರೆ ಆ ಒಂದು ಪೀರಿಯಡಕ್ಕೆ ಏನಿರ್ತು 10 ದಿನ 50 ದಿನ 20 ದಿನ ಈ ರೀತಿ ಎಲ್ಲ ಸೇರಿ ವರ್ಷದಲ್ಲಿ 100 ದಿನ ಅಂತೂ ಅವರಿಗೆ ಕೆಲಸ ಸಿಗ್ತಾ ಇತ್ತು. ಅದಕ್ಕೆ ಕಾಮಗಾರಿ ಇದ್ದೇ ಇರ್ತಿತ್ತು. ಆದರೆ ನೋಡಿ ಈಗ BBG ರಾಮ್ಜಿಯಲ್ಲಿ ಏನು ಹೇಳುತ್ತೆ, ಕೃಷಿ ಚಟುವಟಿಕೆಗಳ ಸಮಯದಲ್ಲಿ 60 ದಿನಗಳ ಕಾಲ ಸ್ಥಗಿತ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಈಗಿರುವಂಥ ಈ ಪಾಯಿಂಟ್ ಏನಿದೆಯಲ್ಲ ಇದರಲ್ಲಿ ಸ್ವಲ್ಪ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ, ಇನ್ನೂ ಕ್ಲಾರಿಫಿಕೇಶನ್ ಬರಬೇಕು, ಇನ್ನೂ ಇದರಲ್ಲಿ ಕನ್ಫ್ಯೂಷನ್ಸ್ ಇದೆ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ BBG ರಾಮ್ಜಿಯಲ್ಲಿ 60 ದಿನಗಳ ಕಾಲ ಕೃಷಿ ಚಟುವಟಿಕೆಗಳಿದ್ದಾಗ, ಆ ಸೀಸನ್ ಇದ್ದಾಗ, ಕೃಷಿ ಸೀಸನ್ ಇದ್ದಾಗ ನೀವು 60 ದಿನಗಳ ಕಾಲ ಅದು ಹಾಲ್ಟಲ್ಲಿರುತ್ತೆ ಅಥವಾ ಪಾಸ್ ಮೋಡಲ್ಲಿರುತ್ತೆ ಈ ಯೋಜನೆ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗಾದರೆ ಈಗಿರುವಂಥ ಬಹಳ ಮುಖ್ಯವಾದಂಥ ಪ್ರಶ್ನೆ ಈ BBG ರಾಮ್ಜಿಯಲ್ಲಿರುವಂಥ ಪ್ರಶ್ನೆ ಅಂದರೆ, ನೀವು 125 ದಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. 100 ಇದ್ದಿದ್ದನ್ನು 125 ದಿನಕ್ಕೆ ಏರಿಕೆ ಮಾಡಿದ್ದೀರಿ ನಿಜ. ಈ 125 ದಿನಲ್ಲಿ 60 ದಿನ ಕೃಷಿ ಚಟುವಟಿಕೆಗಳಿಗೆ ಮೀಸಲಿಡ್ತೀವಿ ಅಥವಾ ಆಗ ನಾವು ಇದನ್ನು ಸ್ಥಗಿತಗೊಳಿಸ್ತೀವಿ ಅನ್ನೋಂಥದ್ದಾದರೆ 125ರಲ್ಲಿ -60 ದಿನನ ಹಾಗಾದರೆ ಬರೀ 65 ದಿನ ಮಾತ್ರ ನೀವು ಕೆಲಸ ಕೊಡೋದ ಹಾಗಾದರೆ ಈ ಪ್ರಶ್ನೆ ಇದೆ. ಅಥವಾ ಕೃಷಿ ಚಟುವಟಿಕೆಗಳಿಗೆ 60 ದಿನ ಬಿಟ್ಟು ಮುಂದಿನ ದಿನಗಳಲ್ಲಿ ಅದನ್ನು ಕಂಪ್ಲೀಟ್ 125 ದಿನ ನೀವು ಮಾಡ್ತೀರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ಚೂರು ಕ್ಲಾರಿಟಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಇಲ್ಲ ಒಂದು ವರ್ಷದಲ್ಲಿ 125 ದಿನ ಹೌದು, ಬಟ್ ಕೃಷಿ ಚಟುವಟಿಕೆಗಳು ಬಂದುಬಿಟ್ರೆ ಆ ವರ್ಷದಲ್ಲಿ ನಿಮಗೆ ಆ 60 ದಿನ ನಾವು ನಿಮಗೆ ಸ್ಟಾಪ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿಬಿಟ್ರೆ 65 ದಿನ ಹಾಗಾದ್ರೆ ನೀವು ಕೆಲಸ ಕೊಡ್ತಾ ಇರೋದು ಇದು ನೇರ ಕೆಲಸ ಕಿತ್ಕೊಂಡಂಗೆ ಆಗಲಿಲ್ವಾ? 100 ದಿನ ಖಾತ್ರಿ ಹೋಗಿ 65 ದಿನದ ಖಾತ್ರಿ ಆಯ್ತಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಒಂದು ಪ್ರಶ್ನೆಗಳು ಈ ವಿವಾದ ಕೂಡ ಎದ್ದಿದೆ. ಇದ್ರ ಜೊತೆಗೆ ಈಗ ಕಾರ್ಮಿಕರು ಕೃಷಿ ಚಟುವಟಿಕೆಗಳಲ್ಲಿ ಲಭ್ಯ ಆಗ್ತಾ ಇರಲಿಲ್ಲ. ಅಫ್ಕೋರ್ಸ್ ಈಗ ಏನು ಒಂದು 100 ದಿನಗಳ ಕಾಲ ಒಂದು ಅವರಿಗೆ ಉದ್ಯೋಗ ಖಾತ್ರಿ ಇತ್ತು. ಆ ನಡುವೆ ಏನಾದರೂ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಮಗಾರಿ ಬಂತು, ಸರ್ಕಾರದ ಕಾಮಗಾರಿ, ಮನ್ರೇಗಾ ಯೋಜನೆಯ ಕಾಮಗಾರಿ, ಅದರಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಏನೋ ಕೃಷಿ ಚಟುವಟಿಕೆ ಬಂತು, ಆಗ ಅವ್ರು ಹೋಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗ್ತಾ ಇರಲಿಲ್ಲ. ಸೊ BBG ರಾಮ್ಜಿಯಲ್ಲಿ ಹೇಳ್ತಾ ಇರೋದು ಇದೇ ಅಂಶವನ್ನು, ಕಾಮಗಾರಿ ಸ್ಥಗಿತಗೊಳಿಸೋದ್ರಿಂದಾಗಿ ಅವರು ಕೃಷಿ ಕೆಲಸಗಳಿಗೆ ಲಭ್ಯರಾಗ್ತಾರೆ. ಅಂದರೆ ಕಾರ್ಮಿಕರು ಹೋಗಿ ಕೃಷಿ ಕೆಲಸಗಳನ್ನು ಕೂಡ ಮಾಡಬಹುದು. ಅಂದರೆ ಬಹಳ ಮುಖ್ಯವಾಗಿ ನಾವಿಲ್ಲಿ ಕೃಷಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು, ಕೃಷಿ ಬಿಟ್ಟು ನಾವು ಹೋಗಿ ಬೇರೆ ಯಾವುದೋ ಕಾಮಗಾರಿಯಲ್ಲಿ ತೊಡಗುವಂಥದ್ದಲ್ಲ. ಹೀಗೆ ಮನ್ರೇಗಾ ವರ್ಸಸ್ ಜಿ ರಾಮ್ಜಿಯಲ್ಲಿ ಕೆಲವೊಂದಷ್ಟು ಅಂಶಗಳಿಗೆ ಈಗ ವಿರೋಧಗಳು ವ್ಯಕ್ತವಾಗ್ತವೆ. ಮುಂದಿನ ಪಾಯಿಂಟ್ನ ಗಮನಿಸಿದ್ರೆ ನೋಡಿ, ಕಾರ್ಮಿಕ ಹಾಜರಾತಿಗೆ ಬಯೋಮೆಟ್ರಿಕ್ ಕಡ್ಡಾಯ ಇರಲಿಲ್ಲ. ಅವ್ರನ್ನ ಅಲ್ಲಿ ಯಾರ ಒಂದು ಗುತ್ತಿಗೆಯನ್ನು ಪಡ್ಕೊಂಡಿರ್ತಾರೋ ಅಥವಾ ಈ ಗ್ರಾಮ ಪಂಚಾಯತ್ಗಳು, ಗ್ರಾಮ ಸಭೆಗಳು ಅವರಿಗೆ ಅಧಿಕಾರ ಇತ್ತು. ಅಂದರೆ ಉದ್ಯೋಗ ಹಂಚುವಂಥದ್ದು, ಜೊತೆಗೆ ಯಾರ್ಯಾರು ಬರ್ತಾ ಇದ್ದಾರೆ ಬರ್ತಾ ಇಲ್ಲ ಅನ್ನುವಂಥದ್ದನ್ನು ನೋಡ್ಕೊಳ್ಳುವಂಥ ಒಂದು ಜವಾಬ್ದಾರಿ ಅವ್ರಿಗೆ ವಹಿಸಿದ್ರು. ಬಯೋಮೆಟ್ರಿಕ್ ಇರಲಿಲ್ಲ. ಆದರೆ ಇಲ್ಲಿ ಕಾರ್ಮಿಕರ ಹಾಜರಾತಿಗೆ ಬಯೋಮೆಟ್ರಿಕ್ ವ್ಯವಸ್ಥೆಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ಕೂಡ ಈಗ ರೂಪಿಸಿದ್ದಾರೆ. ಸೊ ಅಂತ ಹೇಳಿದರೆ ನೀವು ಉದ್ಯೋಗ ಕೊಡ್ತಾ ಇದ್ದೀರಾ, ಉದ್ಯೋಗ ಮಾಡೋದಕ್ಕೆ ಕಾರ್ಮಿಕರು ಬರ್ತಾ ಇದ್ದಾರೆ, ಬಟ್ ಅವ್ರು ಎಷ್ಟು ದಿನ ಮಾಡಿದ್ರು, ಎಷ್ಟು ದಿನ ಅವರು ಕೆಲಸಕ್ಕೆ ಹಾಜರಾಗಿದ್ದಾರೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಒಂದು ಡಾಟಾ ಮೇಂಟೈನ್ ಮಾಡಬೇಕಲ್ಲ. ಸೊ ರಿಜಿಸ್ಟರ್ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೆ ಒಂದು ಬಯೋಮೆಟ್ರಿಕ್ ಸಿಸ್ಟಮನ್ನು ತರಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ಒಂದು ಒಳ್ಳೆಯ ಒಂದು ಯೋಚನೆ ಇದು. ಯಾಕಂತ ಹೇಳಿದ್ರೆ ಎಲ್ರಿಗೂ ಕೂಡ ಒಂದು ರೀತಿ ಅಕೌಂಟಬಲ್ ಇರ್ತಾರೆ, ಯಾರು ಮಾಡಿದ್ರು ಯಾರು ಮಾಡಲಿಲ್ಲ. ಯಾಕಂದ್ರೆ ಕೆಲವೊಂದು ಸತಿ ಏನಾಗ್ತಿತ್ತು, ಬರೀ ಹೋಗಿ ಸೈನ್ ಹಾಕ್ಬಿಟ್ಟು ಬಂದ್ಬಿಡೋರು, ಅವ್ರು ದುಡ್ಡು ಇಸ್ಕೊಳ್ಳೋರು. ಕೆಲಸ ಯಾರೋ ಮಾಡ್ತಾರೆ, ಜಾಬ್ ಕಾರ್ಡ್ ಯಾರ್ದೋ ಇರುತ್ತೆ, ಇನ್ನೊಬ್ರು ಯಾರೋ ಅವ್ರ ಹೆಸರಲ್ಲಿ ಹೋಗಿ ಕೆಲಸ ಮಾಡಿ ಬರ್ತಾರೆ, ಇವ್ರುಗಳೆಲ್ಲೋ ಆರಾಮಾಗಿರ್ತಾರೆ. ಆ ಥರದ್ದೆಲ್ಲವೂ ಕೂಡ ಆಗ್ತಾಯಿತ್ತು. ಅದನ್ನು ತಡಿಬೇಕು ಅಂಥೇಳಿ ಯಾರ ಹೆಸರಲ್ಲಿ ಜಾಬ್ ಕಾರ್ಡ್ ಇರುತ್ತೋ ಅವರೇ ಕೆಲಸ ಮಾಡಬೇಕು, ಜೊತೆಗೆ ಬಯೋಮೆಟ್ರಿಕ್ ಕೂಡ ಕಡ್ಡಾಯವಾಗಿ ಮಾಡಲಾಗಿದೆ. ಒಂದು ಗುಡ್ ಪಾಯಿಂಟ್. ಇನ್ನೊಂದು ಮನ್ರೇಗಾದಲ್ಲಿ ನೋಡಿ, ಅಂತರ್ಜಲ, ಕುಡಿಯುವ ನೀರು ಮತ್ತು ನಾಲೆಗಳ ಅಭಿವೃದ್ಧಿಗೆ ಒಂದು ಆದ್ಯತೆಯನ್ನು ಕೊಡ್ತಾ ಇದ್ರು. ಅಫ್ಕೋರ್ಸ್ ಇದು ಮಾಡಲೇಬೇಕು, ಆ ಯೋಜನೆಯಲ್ಲಿ ಹೈಲೈಟ್ ಮಾಡಿದರು. ಅದನ್ನು ಒಂಚೂರು ಅಪ್ಡೇಟ್ ಮಾಡಿ ಅದಕ್ಕೆ ಹವಾಮಾನ ವೈಪರೀತ್ಯ ಜೊತೆಗೆ ಪ್ರವಾಹ ನಿಯಂತ್ರಣ, ಮಣ್ಣಿನ ಸಂರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನು ಒಂದು ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಈ ಯೋಜನೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಹೇಳಿದ್ದಾರೆ. ಹೀಗೆ ಮನ್ರೇಗಾ ಮತ್ತು ಜಿ ರಾಮ್ಜಿಯಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಮುಂಚೆ ಇದ್ದಂಥ ಮನ್ರೇಗಾ ಪ್ರಮುಖವಾಗಿ ಹೆಸರನ್ನೇ ಬದಲಾಯಿಸಿಬಿಟ್ಟಿದ್ದಾರೆ, ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆದಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ವಿರೋಧ ಇದಕ್ಕೆ. ಜೊತೆಗೆ ಆ ಕೆಲವೊಂದಷ್ಟು ಪಾಯಿಂಟ್ಸನ್ನು ನಾವು ಏನು ನೋಡಿದ್ವಿ,
ಅದರ ಮೇಲೆ ಕಾಂಗ್ರೆಸ್ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಈಗ 1/3 ಭಾಗದಷ್ಟು ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ವಿಚಾರ, ಜಾಬ್ ಕಾರ್ಡ್ ಆದಮೇಲೆ 15 ದಿನಗಳಲ್ಲಿ ಕೆಲಸ ಕೊಡಬೇಕು ಅನ್ನುವಂಥ ವಿಚಾರ, ಇದೆಲ್ಲವನ್ನೂ ಕೂಡ ಹಾಗೆ ಇಡಲಾಗಿದೆ. ಕೆಲವೊಂದಷ್ಟು ಅಪ್ಡೇಟ್ ಮಾಡಿದ್ದಾರೆ, ಕೆಲವೊಂದಷ್ಟು ರಾಜ್ಯ ಸರ್ಕಾರಕ್ಕೆ ಹೊರೆಯಾಗುವಂಥ ರೀತಿಯಲ್ಲಿ ಪಾಯಿಂಟ್ಸ್ಗಳು ಕೂಡ ಇವೆ. ಹಾಗಾಗಿನೇ ಕೆಲವೊಂದಷ್ಟು ರಾಜ್ಯ ಸರ್ಕಾರದಿಂದ ಇದಕ್ಕೆ ವಿರೋಧ ಕೂಡ ಕೇಳಿ ಬರ್ತಾ ಇದೆ.